ಮಾಧ್ಯಮ ಲೋಕದ ಇತಿಹಾಸದಲ್ಲಿ ವಿಸ್ತಾರ ನ್ಯೂಸ್ನ ಮೊದಲ ಪ್ರಯತ್ನ ಬಹಳ ಯಶಸ್ಸನ್ನ ಪಡೆದುಕೊಳ್ತಾ ಇದೆ ಅನ್ನೋದು ನಮ್ಮ ಹೆಮ್ಮೆ. ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ ಜಾಗೃತಿಯ ಅಭಿಯಾನ ಇದು. ಈ ಜಾಗೃತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಸೊ ಒಟ್ಟಾರೆ ಇವತ್ತು ಚಿತ್ರದುರ್ಗ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಆ ಭಾಗದ ಮತದಾರರು ಕರೆ ಮಾಡಿ ವೋಟ್ ಮಾಡಬಹುದು. ವಿಸ್ತಾರ ನ್ಯೂಸ್ನ ಮತ ಜಾಗೃತಿಯ ಅಭಿಯಾನಕ್ಕೆ ರಾಜ್ಯಾದ್ಯಂತ ಮತದಾರರು ಬಹಳ ಉತ್ಸುಕತೆಯಿಂದ ಭಾಗಿಯಾಗ್ತಾ ಇದ್ದಾರೆ, ಕರೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವರವರ ಕ್ಷೇತ್ರದ ಎಂಪಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಚಿತ್ರದುರ್ಗ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಚಿತ್ರದುರ್ಗ ಕ್ಷೇತ್ರದ ಮತದಾರರು ಕರೆ ಮಾಡಿ ವೋಟ್ ಮಾಡಬಹುದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಕರೆ ಮಾಡಿ ವೋಟ್ ಮಾಡಬಹುದು. ನೀವು ಚಿತ್ರದುರ್ಗ ಕ್ಷೇತ್ರದ ಮತದಾರರಾಗಿದ್ರೆ ಆಲ್ರೆಡಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗೂಗಲ್ ಟೈಮಿಂಗ್ ನ ಪ್ರಕಾರ ಆಲ್ರೆಡಿ 9 ಗಂಟೆ ಆಗಿ ಹೋಗಿದೆ. ಹಾಗಿದ್ರೆ ಚಿತ್ರದುರ್ಗ ಕ್ಷೇತ್ರದ ಮತದಾರರ ಒಲವು ಯಾರಿಗಿದೆ, ಒಂದ್ ಕಡೆ ಯಾರಾಗಬೇಕು ನಿಮ್ಮ ಎಂಪಿ ಅನ್ನೋದ್ರ ಕುರಿತಾಗಿ ನಾವು ಮಾಡ್ತಾ ಇರುವಂತಹ ವಿಸ್ತಾರ ನ್ಯೂಸ್ನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ 080695544488 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಂಪಿ ಯಾರಾಗಬೇಕು ಅಂತ ವೋಟ್ ಮಾಡಬಹುದು. ಅದರ ಫಲಿತಾಂಶವನ್ನ ಮಧ್ಯಾಹ್ನ 2 ಗಂಟೆಗೆ ನಾವು ಪ್ರಕಟಿಸ್ತೇವೆ. ಇನ್ನು ಮಧ್ಯಾಹ್ನದ ನಂತರ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಕಾಲ್ ಮಾಡಬಹುದು. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ BN ಚಂದ್ರಪ್ಪ ಕಣದಲ್ಲಿದ್ದಾರೆ. ನಿಮಗೆ BN ಚಂದ್ರಪ್ಪ ಅವರು ಎಂಪಿ ಆಗಬೇಕು ಅನ್ನೋದಾದ್ರೆ ಕರೆ ಮಾಡಿ ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವೋಟ್ ಮಾಡಬಹುದು. ಇನ್ನು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಎ ನಾರಾಯಣಸ್ವಾಮಿ ಇದುವರೆಗೂ ಕೂಡ ಚಿತ್ರದುರ್ಗದ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿಲ್ಲ. 5 ಕ್ಷೇತ್ರಗಳನ್ನ ಬಾಕಿ ಉಳಿಸ್ಕೊಂಡಿದೆ ಬಿಜೆಪಿ. ಇದು ಕೂಡ ಇವತ್ತು ಅನೌನ್ಸ್ ಆಗುತ್ತೆ. ಸೊ ಇಲ್ಲಿ ಆಕಾಂಕ್ಷಿ ಎ ನಾರಾಯಣಸ್ವಾಮಿ ಅವರಿದ್ದಾರೆ ಬಿಜೆಪಿಯಿಂದ. ಅವರ ಜೊತೆಗೆ ಜನಾರ್ದನ ಸ್ವಾಮಿ ಕೂಡ ಇದ್ದಾರೆ. ಬಿಜೆಪಿಯಲ್ಲಿ ಇಬ್ಬಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ, ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಆಲ್ರೆಡಿ ಚಂದ್ರಪ್ಪ ಅವರು ಕಣದಲ್ಲಿದ್ದಾರೆ. ಸೊ ನಿಮಗೆ ಯಾವ ಪಕ್ಷದ ಯಾವ ನಾಯಕರು ಎಂಪಿ ಆಗಬೇಕು ಅನ್ನೋದನ್ನ ಕರೆ ಮಾಡಿ ವೋಟ್ ಮಾಡಬಹುದು. ಸೊ ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್ ಶ್ವೇತಾ. ಶ್ವೇತಾ, ವೆರಿ ಗುಡ್ ಮಾರ್ನಿಂಗ್. ಶ್ವೇತಾ, ನಾನು ನಿಮ್ಮನ್ನು ಮಾತನಾಡಿಸ್ತೀನಿ, ಅಲ್ಲಿ ಅಪ್ಡೇಟ್ ತಿಳ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಚಿತ್ರದುರ್ಗ ಅಂದ್ರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಧಗೆ ಜಾಸ್ತಿ ಆಗಿದೆ ಅಂತ. ಧಗೆ ಅಂದ್ರೆ ಲೋಕಸಭಾ ಚುನಾವಣಾ ರಣಕಣದ ಕಾವು ರಂಗೇರ್ತಾ ಇದೆ. ಸೊ ಅಲ್ಲಿಯ ಜನರ ನಾಡಿ ಮಿಡಿತ ಏನಿದೆ, ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನನ್ನ ಸಹೋದ್ಯೋಗಿ ಶ್ವೇತಾ ನೇರ ಸಂಪರ್ಕದಲ್ಲಿದ್ದಾರೆ. ಶ್ವೇತಾ, ಓವರ್ ಟು ಯು. ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ ಏನು ಅಂತ ಅಂದ್ರೆ, ಪ್ರತಿಭಾ 9 ಗಂಟೆಗೆ ನಮ್ಮ ಪೋಲಿಂಗ್ ಬೂತ್ ಪ್ರಾರಂಭ ಆಗುತ್ತೆ. ಆಗ ಚಿತ್ರದುರ್ಗ ಕ್ಷೇತ್ರದ ಮತದಾರರು ಕಾಲ್ ಮಾಡಬೇಕು ಅಂತ ನಾವು ಹೇಳಿರ್ತೀವಿ. ಆದ್ರೆ 8:30ಇಂದಲೂ ಕೂಡ ಕಾಲ್ಸ್ ಗಳ ಸುರಿಮಳೆ, 8:30ಇಂದಲೂ ಕೂಡ ಕರೆ ಮಾಡ್ತಾ ಇದ್ರೆ ಅದರ ಅರ್ಥ ನೀವು ತಿಳ್ಕೊಳ್ಳಿ ಎಷ್ಟೊಂದು ಪ್ರಭಾವ ಬೀರ್ತಾ ಇದೆ ಈ ಒಂದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ. ಜನ ಎಷ್ಟೊಂದು ಉತ್ಸುಕದಲ್ಲಿದ್ದಾರೆ. ಮತದಾರರು ನಾವು ಆಯ್ಕೆ ಮಾಡಬೇಕಾಗಿರುವಂತಹ ಅಭ್ಯರ್ಥಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಆಮೇಲೆ ನಾವು ಆಯ್ಕೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಲ್ಸ್ ಮೇಲೆ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಕಾಂಗ್ರೆಸ್ ಈಗ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ. ಕಣದಲ್ಲಿರುವಂತಹ BN ಚಂದ್ರಪ್ಪ ಅವರು. ನಂತರ ಇನ್ನು ಬಿಜೆಪಿ ಇನ್ನು ಅಳೆದು ತೂಗಿ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿದೆ. ಬಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ 16 ಲಕ್ಷದ ಚಿತ್ರದುರ್ಗ ಮತದಾರರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕೇಳಿಸ್ಕೋಬಹುದು. ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇದೆ. ಸೊ ನಾನು ಒಂದು ಕಾಲ್ ಟ್ರೈ ಮಾಡಕ್ ಇಷ್ಟಪಡ್ತೀನಿ, ರಿಸೀವ್ ಮಾಡ್ತೀನಿ. ಮತದಾರರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಹಾಯ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಓಕೆ, ಯಾರನ್ನ ಆಯ್ಕೆ ಮಾಡಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀರಾ ನೀವು ಹೆಂಗೆ ಕಾಲ್ಸ್ ಬರ್ತಾ ಇದೆ ಅಂತ. ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ಆಗಿ ಕಾಲ್ಸ್ ಬರ್ತಾ ಇದೆ. ಒಂಥರ ಟ್ರಾಫಿಕ್ ಆಗ್ತಾ ಇದೆ, ಅಷ್ಟೊಂದು ಕಾಲ್ಸ್ ಇದೆ. ಪ್ರತಿಭಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.